ಮಾಡದಂತ ಹೈಕೋರ್ಟ್ ಸಾರಿಗೆ ನೌಕರರಿಗೆ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶ ಪಾಲಿಸಲು ನೌಕರರು ತಯಾರಿಯನ್ನು ಮಾಡಿಕೊಳ್ಳಲೇಬೇಕು. ನಾಳೆಯ ಸಾರಿಗೆ ನೌಕರರ ಮುಷ್ಕರ ವಾಪಸ್. ನಾಳೆಯಿಂದ ಎಂದಿನಂತೆ ಸಾರಿಗೆ ಸೇವೆ ಒದಗಿಸಲಿದೆ. ಹೈಕೋರ್ಟ್ ಆದೇಶದ ಹಿನ್ನೆಲೆ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ನೌಕರರು. ರಾಜ್ಯದ 4 ಸಾರಿಗೆ ನಿಗಮಗಳ ಸೇವೆ ಎಂದಿನಂತೆ ಸಾಗುತ್ತೆ. ಹೌದು, ಇಲ್ಲಿ ಸರ್ಕಾರ ಬಯಸಿದ್ದು ಹಾಲುವನ್ನ, ಹೈಕೋರ್ಟ್ ಹೇಳಿದ್ದು ಹಾಲುವನ್ನ. ಸರ್ಕಾರಕ್ಕೆ ಹೊರವಾಗಿದೆ ಹೈಕೋರ್ಟ್ನ ಆದೇಶ. ಹೈಕೋರ್ಟ್ ಆದೇಶದಿಂದ ಕೊಂಚ ರಿಲೀಫ್ ಸಿಕ್ಕಿದೆ ಸರ್ಕಾರಕ್ಕೆ. ಆದರೆ ಹೈಕೋರ್ಟ್ನ ಸೂಚನೆ ಕೂಡ ಇದೆ. ಸಾರಿಗೆ ನೌಕರರನ್ನ ಕರಿಬೇಕು, ಕರೆದು ಕೂರಿಸಬೇಕು, ಕೂರಿಸಿ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ನೀಡಬೇಕು ಅಂತ. ಸೊ ಹೀಗಾಗಿ ಒಂದು ವೇಳೆ ಸಾರಿಗೆ ನೌಕರರಿಗೆ ಅನ್ಯಾಯ ಆದರೆ, ಸಾರಿಗೆ ನೌಕರರಿಗೆ ತೊಂದರೆ ಆದರೆ ಅಗೇನ್ ಮತ್ತೆ ಹೈಕೋರ್ಟ್ ಒಂದು ಡೈರೆಕ್ಷನ್ ಅನ್ನು ನೀಡುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಹೌದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾದಾಗ, ಮುಷ್ಕರವನ್ನು ನಡೆಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಮನಗಂಡಿರುವಂಥ ಹೈಕೋರ್ಟ್ ಈಗ ಸದ್ಯಕ್ಕೆ ಹೋರಾಟವನ್ನು ಕೈ ಬಿಡಿ ಅಂತ ಹೇಳಿಲ್ಲ, ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಆ ಮಾತನ್ನ, ಆ ಆದೇಶವನ್ನ ಎಲ್ಲ ಸಾರಿಗೆ ನೌಕರರು ಕೂಡ ಬೈಂಡಿಂಗ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಹೈಕೋರ್ಟ್ ಸೂಚನೆ ಕೊಟ್ಟ ನಂತರದಲ್ಲಿ ಇದೀಗ ಸಾರಿಗೆ ನೌಕರರ ಹೋರಾಟ ಮುಷ್ಕರ ಇಲ್ಲ. ನಾಳೆ ಎಂದಿನಂತೆ ಬಸ್ ಸಂಚಾರ ಆಗುತ್ತೆ. ಅದು 4 ನಿಗಮಗಳು: KSRTC, BMTC, KKRTC, NWKRTC. ಇಷ್ಟು ಕಡೆಗಳಲ್ಲೂ ಕೂಡ ನಿರಾತಂಕವಾಗಿ ಸಾಗುತ್ತೆ. ನೋ ಹೋರಾಟ, ನೋ ಬಂದ್, ನೋ ಮುಷ್ಕರ, ಪ್ರತಿಭಟನೆ ಇಲ್ಲ. ಸೊ ಅಲ್ಲಿಗೆ ಸರ್ಕಾರ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥ ಅಥವಾ ಬ್ರೀದಿಂಗ್ ಸ್ಪೇಸ್ ಸಿಗುವಂಥ ರೀತಿಯಲ್ಲಿ ಆಗಿದೆ. ಸರ್, ಈಗ ನಾನೊಂದು ಮಧ್ಯಪ್ರವೇಶ ಮಾಡ್ತೀನಿ. ಈಗ ಇದು ಒಂದು ದೀರ್ಘಕಾಲಿಕ ಪ್ರಶ್ನೆ. ಆಗ್ಲೇ ಮಂಜುನಾಥ್ ಹೇಳಿದಾಗೆ ಯಾವುದೇ ಒಂದು ಮುಷ್ಕರ ಅಂತ ಇಡುವಾಗ ಅದರಲ್ಲೂ ಕೂಡ ಈ ಸಾರ್ವಜನಿಕ ಇದ್ರೊಳಗಡೆ ಏನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಸದ್ಯಕ್ಕೆ ಸರ್ಕಾರ ಬಯಸಿದ ರೀತಿಯಲ್ಲಿಯೇ ಹೋರಾಟ ಬೇಡ ಅಂತ ಹೇಳಿ ಸರ್ಕಾರ ಬಯಸಿತ್ತು. ಇದೀಗ ಹೋರಾಟ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ನಾಳೆ ಎಂದಿನಂತೆ ಸಂಚಾರ ಇರುತ್ತೆ. ಪ್ರಯಾಣಿಕರು ಈಗಾಗಲೇ ಕೆಲವಷ್ಟು ಜನ ಅಂದುಕೊಂಡಿದ್ರು, ಮುಷ್ಕರ ಆದ್ರೆ ನಾವು ಹೋಗೋದು ಬೇಡ, ಪ್ರವಾಸ ಮಾಡೋದು ಬೇಡ, ಪ್ರಯಾಣ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಥವಾ ಪೋಸ್ಟ್ಪೋನ್ ಮಾಡೋಣ ಅಂತ. ಈಗ ಸದ್ಯಕ್ಕಂತೂ ಯಾವುದೇ ಆತಂಕ ಇಲ್ಲ. ಹಾಗಾದ್ರೆ ದಶರಥ್, ರಾಜ್ಯದ ಸಾರಿಗೆ ನಿಗಮಗಳಲ್ಲಿ ಪ್ರತಿನಿತ್ಯ 1 ಕೋಟಿಗಿಂತ ಹೆಚ್ಚು ಪ್ರಯಾಣಿಕರು ಪ್ರತಿನಿತ್ಯ ಓಡಾಟವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಸ್ ಸಂಚಾರ ಸ್ತಬ್ಧ ಆದರೆ ಕೇವಲ ಪ್ರಯಾಣಿಕರಿಗೆ ಮಾತ್ರ ಅಲ್ಲ, ಇಡೀ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. KSRTC, BMTC ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ಗಳಿಂದ ಲಕ್ಷಾಂತರ ಜನ ಪ್ರತಿನಿತ್ಯ ಆ ಬಸ್ಗಳನ್ನೇ ನಂಬಿಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಅದು ಕಳೆದ ಕೆಲ ದಿನಗಳಿಂದ ಆತಂಕ ಕೂಡ ಇತ್ತು. ನಾಳೆ ಬಸ್ ಸಂಚಾರ ಇರುತ್ತೋ ಇರಲ್ಲೋ ಅನ್ನೋ ಸಾಕಷ್ಟು ಆತಂಕ ಇತ್ತು. ಟೆನ್ಷನ್ ಅಲ್ಲಿ ಕೂಡ ಜನ ಓಡಾಟ ಮಾಡ್ತಾ ಇದ್ರು. ಒಂದು ವೇಳೆ ಬಸ್ ಸಂಚಾರ ಸ್ಥಗಿತ ಆದ್ರೆ ನಾವು ಪರ್ಯಾಯ ಮಾರ್ಗಗಳತ್ತ ಜನ ಚಿತ್ತ ಕೂಡ ಹರಿಸಿದ್ರು. ಒಂದ್ ಕಡೆ ಸರ್ಕಾರ ಹೇಳ್ತಾ ಇತ್ತು, ನಾವು ಪರ್ಯಾಯ ಮಾರ್ಗಗಳ ಮೂಲಕ ಬಸ್ಗಳನ್ನ ಬಿಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆ ಸರ್ಕಾರ ಮಾತುಕತೆ ಮಾಡಿತ್ತು. ಜೊತೆಗೆ ತರಬೇತಿ ನೌಕರರ ಮೂಲಕ KSRTC ಸೇರಿದಂತೆ BMTC ಇಲ್ಲಿ ಸಾಕಷ್ಟು ತರಬೇತಿ ನಿವೃತ್ತ ನೌಕರರು ಕೂಡ ಇದ್ರು. ಅವರ ಮೂಲಕ ನಾವು ಬಸ್ಗಳನ್ನ ಕಾರ್ಯಾಚರಣೆ ಮಾಡ್ತೀವಿ ಅಂತ ಪ್ರಯಾಣಿಕರಿಗೆ ಮನವಿ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ರಾಜ್ಯದ 4 ಸಾರಿಗೆ ನಿಗಮದ MDಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ರಾಜ್ಯದ 4 ಸಾರಿಗೆ ನಿಗಮದ ನೌಕರಿಗೂ ಕೂಡ ಒಂದು ವಾರ್ನಿಂಗ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನೀವು ಮುಷ್ಕರ ಮಾಡಿ ಜನರಿಗೆ ತೊಂದರೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ಜೊತೆಗೆ ಕೇವಲ ಮಾತುಕತೆಯನ್ನ ಮಾಡಿ ಸಮಸ್ಯೆಗಳನ್ನ ಮತ್ತು ನಿಮ್ಮ ಬೇಡಿಕೆಗಳನ್ನ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿ ಅನ್ನೋ ಕಿವಿ ಮಾತನ್ನ ಸರ್ಕಾರಕ್ಕೆ ಮತ್ತು ಸಾರಿಗೆ ನಿಗಮಗಳಿಗೆ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಜಂಟಿ ಕ್ರಿಯಾ ಸಮಿತಿ ಕಳೆದ 20 ದಿನಗಳಿಂದ ನಿರಂತರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ಜೊತೆಗೆ ಮುಷ್ಕರವನ್ನು ಸಕ್ಸಸ್
ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡುವಂತ ಪ್ರಯತ್ನವನ್ನ ಜಂಟಿ ಕ್ರಿಯಾ ಸಮಿತಿ ಕೂಡ ಮಾಡಿತ್ತು. ಆದರೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ ಪರಿಣಾಮವಾಗಿ ಈಗ ಜಂಟಿ ಕ್ರಿಯಾ ಸಮಿತಿ ಮುಷ್ಕರದಿಂದ ಹಿಂದೆ ಸರಿಕೆ ನಿರ್ಧಾರವನ್ನ ಮಾಡಿದೆ. ರಾಜ್ಯದ 1,25,000 ನೌಕರಿಗೆ ಕೂಡ ಸೂಚನೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೈಕೋರ್ಟ್ ಈಗ ನಮಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಹೀಗಾಗಿ ನಾಳೆ ಎಂದಿನಂತೆ ನೀವು ಕರ್ತವ್ಯಕ್ಕೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದೆ. ಕಳೆದ 20 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೂಡ ಮನವಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ, ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾವು 20ನೇ ತಾರೀಕಿಂದ ಯಾವುದೇ ಬಸ್ ಸಂಚಾರವನ್ನ ಕಾರ್ಯಾಚರಣೆ ಮಾಡೋದಿಲ್ಲ, ಹೀಗಾಗಿ ನಮ್ಮ ಬೇಡಿಕೆ ಈಡೇರಿಕೆವರೆಗೂ ಅನಿರ್ದಿಷ್ಟವಾಗಿ ನಾವು ಮುಷ್ಕರವನ್ನ ಮಾಡ್ತೀವಿ ಅನ್ನೋ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿರೋ ಕಾರಣವಾಗಿ ಸದ್ಯದ ಮಟ್ಟಿಗೆ ಜಂಟಿ ಕ್ರಿಯಾ ಸಮಿತಿ ತನ್ನ ಹೋರಾಟವನ್ನು ಮುಂದೂಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಮಾತ್ರ ಇದು ಮುಂದೂಡಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆ ಇದೇ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಮತ್ತು ಸಾರಿಗೆ ನೌಕರಿಗೆ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಕೇವಲ ಮಾತುಕತೆಯನ್ನ ಮಾಡಿ ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಅಂತ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶ ಮಾಡಿ ಹಲವಾರು ಸುತ್ತಿನ ಸಭೆಯನ್ನ ಕೂಡ ಮಾಡಿದ್ದು. ಆ ಸಭೆ ಕೂಡ ಫಲಪ್ರದ ಆಗಿಲ್ಲ. ಜೊತೆಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಹಲವಾರು ಬಾರಿ ಸಭೆಯನ್ನ ಮಾಡಿ ಇವರ ಮಾತುಕತೆಗಳ ಮೂಲಕ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕೇವಲ ಮಾತುಕತೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ 7% 8% ಇದ್ದಂತ ವೇತನ ಪರಿಷ್ಕರಣೆ ದಿಢೀರ್ ಅಂತ 12% ವೇತನವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತು. ಆದರೆ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಕೂಡ ಸಾರಿಗೆ ನೌಕರರು ಮತ್ತು ಜಂಟಿ ಕ್ರಿಯಾ ಸಮಿತಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಮಾಡ್ತು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ನಡೆಯುತ್ತಿರುವಂತಹ ಜಟಾಪಟಿ ಸದ್ಯಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನು ಹೈಕೋರ್ಟ್ ಕೂಡ ಮಾಡಿದೆ. ಹೀಗಾಗಿ ನಾಳೆಯಿಂದ KSRTC, BMTC ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮದ ನೌಕರರು ಯಾವ ರೀತಿ ಎಂದಿನಂತೆ ಕೆಲಸ ಮಾಡ್ತಾ ಇದ್ರು ಅದೇ ರೀತಿ ಕೆಲಸ ಮಾಡಬೇಕಾದಂತ ಅನಿವಾರ್ಯವಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಹೀಗಾಗಿ ಕೋರ್ಟ್ ಈಗ ಮತ್ತೆ ಗುರುವಾರ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ವಾದ ಪ್ರತಿವಾದಗಳು ಕೂಡ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸರ್ಕಾರಕ್ಕೆ ಒಂದು ಕಿವಿ ಹಿಂಡುವಂತ ಪ್ರಯತ್ನವನ್ನು ಕೂಡ ಹೈಕೋರ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕಳೆದ ಬಾರಿ ಇದೇ ಹೈಕೋರ್ಟ್ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಸರ್ಕಾರ ನೌಕರರ ಬೇಡಿಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಕಳೆದ ಕೆಲ ತಿಂಗಳ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯರ ಸಮ್ಮುಖದಲ್ಲಿ ಕೂಡ ಸಭೆ ಆದಂತ ಸಂದರ್ಭದಲ್ಲಿ ಕೇವಲ 7% ಮತ್ತು 8% ಮಾತ್ರ ವೇತನ ಹೆಚ್ಚಳಕ್ಕೆ ಕೂಡ ಸರ್ಕಾರ ಸಿದ್ಧಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ 25% ವೇತನವನ್ನು ಹೆಚ್ಚಳ ಮಾಡಕ್ಕೆ ಆಗೋದಿಲ್ಲ ಅಂತ ಸರ್ಕಾರವೇ ಸಿಎಂ ಸಿದ್ದರಾಮಯ್ಯ ಕೂಡ ಖಚಿತಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸಾರಿಗೆ ನೌಕರು ಕೂಡ ಇದಕ್ಕೆ ಒಪ್ಪುವಂತ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಸಾರ್ವಜನಿಕ ಆಗ್ತಿರುವಂತಹ ಸಮಸ್ಯೆಯನ್ನು ತಪ್ಪಿಸುವಂತ ಪ್ರಯತ್ನವನ್ನ ಹೈಕೋರ್ಟ್ ಕೂಡ ಮಾಡಿದೆ. ಹೀಗಾಗಿ ನಾಳೆ ಬಸ್ ಮುಷ್ಕರ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿ ಸಂಜೆ 4 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ದಶರಥ್.